ನಮಸ್ಕಾರ. ಇದು ವಾಯ್ಸ್ ಆಫ್ ವಿಜಯನಗರ. ಹಗರಿಬೊಮ್ಮನಹಳ್ಳಿ ಪಟ್ಟಣದ ದಶಕಗಳ ಕಾಲದ ರೈಲ್ವೆ ಗೇಟ್ ಸಮಸ್ಯೆಗೆ ಈಗ ಕೊನೆಗೂ ಮುಕ್ತಿ ಸಿಕ್ಕಿದೆ. ರೈಲ್ವೆ ಹೋರಾಟ ಸಮಿತಿಯ 20 ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ರೈಲ್ವೆ ಮೇಲ್ಸೇತುವೆ ಹಾಗೂ ಕೆಳಸೇತುವೆ ನಿರ್ಮಾಣಕ್ಕೆ ಟೆಂಡರ್ ಪ್ರಕ್ರಿಯೆ ಆರಂಭಗೊಂಡಿದೆ. ಹೌದು, ಹಗರಿಬೊಮ್ಮನಹಳ್ಳಿಯ ಗೇಟ್ ಸಂಖ್ಯೆ 37ರಲ್ಲಿ ಮೇಲ್ಸೇತುವೆ ಮತ್ತು ಗೇಟ್ ಸಂಖ್ಯೆ 38ರಲ್ಲಿ ಕೆಳಸೇತುವೆ ನಿರ್ಮಾಣಕ್ಕೆ ರೈಲ್ವೆ ಇಲಾಖೆಯಿಂದ ಅನುಮೋದನೆ ದೊರೆತಿದೆ. ಈ ಹಿನ್ನೆಲೆಯಲ್ಲಿ ಇಂದು ರೈಲ್ವೆ ಹೋರಾಟ ಸಮಿತಿಯ ವತಿಯಿಂದ ಮಹತ್ವದ ಸಭೆ ನಡೆಸಿ ಜಯದ ಸಂಭ್ರಮ ಆಚರಿಸಲಾಯಿತು. ಕಳೆದ 2 ದಶಕಗಳಿಂದ ಸಂಚಾರ ದಟ್ಟಣೆ, ಅಪಘಾತಗಳ ಭೀತಿ ಹಾಗೂ ತುರ್ತು ಚಿಕಿತ್ಸೆಯ ವಿಳಂಬದಿಂದ ಜನಸಾಮಾನ್ಯರು ಅನುಭವಿಸುತ್ತಿದ್ದ ನರಕ ಯಾತನೆಗೆ ಈಗ ಪರಿಹಾರ ಸಿಕ್ಕಂತಾಗಿದೆ. ಸಭೆಯಲ್ಲಿ ಮಾತನಾಡಿದ ಮುಖಂಡರು, ಇದು ಜನರ ಏಕತೆಯ ಫಲವಾಗಿದ್ದು ಕೇಂದ್ರ ರೈಲ್ವೆ ಸಚಿವರು, ಪೂಜ್ಯರು, ಸಂಸದರು ಹಾಗೂ ಅಧಿಕಾರಿಗಳ ಸಹಕಾರದಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕತ್ತೆ ಅಂತ ಹೇಳಿ ಗೇಟ್ ನಂಬರ್ 37-38 ನಾವು ಮೊದಲು ಅದನ್ನು ಮಾಡಬೇಕಾಯ್ತು. ಆದ್ರೆ ಇಲ್ಲಿ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿ ಇಲ್ಲದೆ ಹೋದ ಸಲ ಹಿಂಗೆ ಅದು 35ನೇ ಗೇಟ್ ಮಾಡ್ಯಾರ. ನಮಗೆ ಇಲ್ಲಿ ರಾಮನಗರ ಗೇಟ್ ಅದು ಫ್ಲೈಓವರ್ ಆಗಿತ್ತು, ಭಾಳ ಚೆನ್ನಾಗಿತ್ತು. ಆದರೆ ಈಗ ಮಂಜೂರಾಗಿದೆ. ಇಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋದ್ರಿಂದ ಅದು ಮೊದಲಾಗಬೇಕಾಯಿತು. ಅದು ಅಧಿಕಾರಿಗಳ ಮಾಹಿತಿ ಕೊರತೆಯಿಂದ ಹಂಗಾಗಿದೆ. ಆದರೆ ಈಗ ಒಳ್ಳೆ ಎಲ್ಲರಿಗೂ ಭಾಳ ಖುಷಿಯಾದ ವಿಚಾರ. ಈಗ ಅದನ್ನು ಮಂಜೂರಾಗೈತಿ ಮತ್ತು ಇದು ಟೆಂಡರ್ ಕರೆದಾರ. ಜೊತೆಗೆ ನಾವು ಏನು ನೇತಾಜಿ ರಸ್ತೆಗೆ ಸಂಪರ್ಕ ಆಗೋ 38ನೇ ಗೇಟ್ ಇತ್ತಲ್ಲ, ಅದು ಅಂಡರ್ ಪಾಸ್, ಅದು ಗೇಟ್ ಬಂದ್ ಮಾಡೋ ಸ್ಥಿತಿ ಇತ್ತು. ಆದರೂ GM ಅವ್ರಿಗೆ ನಾವೆಲ್ಲ ಮನವಿ ಮಾಡಿಕೊಂಡಾಗ ಅಂಡರ್ ಪಾಸ್ ಮಾಡ್ಬೋದು ಅಂತೇಳಿ ಮತ್ತು ಅದಕ್ಕೆಲ್ಲ ಬೆಂಗಳೂರು ಮತ್ತು ದಾವಣಗೆರೆ ಒಂದು 2-3 ರೈಲ್ವೆ ಸ್ಟೇಷನ್ ಕೆಳಗಡೆನೇ ಫ್ಲೈಓವರ್ ಇರೋದು, ಅಂಡರ್ ಪಾಸ್ ಇರೋದನ್ನು ತೋರಿಸಿದಾಗ ಅವ್ರ ಅಧಿಕಾರಿಗಳು ಚರ್ಚೆ ಮಾಡಿ ನಾವು ನಿರ್ಣಯ ತಗೊಂತೀವಿ ಅಂತೇಳಿ ಅದ್ರ ಪ್ರಕಾರ ಅಂಡರ್ ಪಾಸ್ ಮಂಜೂರಾಗೈತಿ. ಅದು ಟೆಂಡರ್ ಕರೆದಾರ. ಅದೊಂದು ಒಳ್ಳೆಯ ವಿಷಯ. ಜೊತೆಗೆ ನಮ್ಮ ಸತೀಶ್ ಪಾಟೀಲ್ ಹೇಳ್ದಂಗೆ ನಮಗೆ ರೈಲ್ವೆ ಕ್ರಾಸಿಂಗ್ ಹಂಪಪಟ್ಟಣ ಮತ್ತು ಮಾಲವಿ ಮಾಡಿದ್ರೆ ಒಂದು ಅರ್ಧ ಗಂಟೆ ನಮಗೆ ಉಳಿತಾಯ ಆಗ್ತದೆ. ಇಲ್ಲಿ ನಾವು ರೈಲ್ ನಿಲ್ಸ್ಕೊಂಡು ಗೇಟ್ ಹಾಕೋದು ಬದಲು ಒಂದು 5 ನಿಮಿಷ ಗೇಟ್ ತೆಗೆದು ರೈಲ್ ಪಾಸ್ ಮಾಡೋ ಒಂದು ವ್ಯವಸ್ಥೆ ಆಗ್ತದೆ. ಹಗರಿಬೊಮ್ಮನಹಳ್ಳಿ ಜನತೆಗೆ ಈಡೇರೈತೆ ಅನ್ನೋದು ನಮಗೆಲ್ಲ ಸಂತೋಷ ತಂದಿದೆ. ಸೊ ಇದು ಒಂದು ಸುಮಾರು 2021ರಿಂದ ನಾವು ಸುಮಾರು ತಿಂಗಳಿಗೊಮ್ಮೆ ನಾವು ಅಜ್ಜರ್ ಕರ್ಕೊಂಡು, ಅಜ್ಜರ್ ಎಷ್ಟೇ ಬ್ಯುಸಿ ಇದ್ರು ಕೂಡ ನಡಿಯಪ್ಪ ನಾನು ಬರ್ತೀನಿ ಅಂತ ಹೇಳಿದೆ. ಅವತ್ತು ಜಾತ್ರೆ ಇರಲಿ, ಜಾತ್ರೆ ಹಿಂದಿನ ದಿನ ಇರಲಿ, ಪೂಜೆ ಇರಲಿ, ಎಲ್ಲೇ ಹೋಗಿ ಬೆಂಗಳೂರಿಂದ ಬಂದಿರಲಿ, ಅವತ್ತು ಅಜ್ಜರ್ ನಮ್ಮ ಜೊತೆಗೆ ರೈಲ್ವೆ ಇಲಾಖೆ ಆಫೀಸ್ಗಳಿಗೆ ನಾವು ಸುಮಾರು ಸಲ ಅಡ್ಡಾಡಿವಿ. ಇವತ್ತೇನು ಏನು ಪ್ಲಾಟ್ಫಾರ್ಮ್ ಆಗೈತಲ್ಲ, ಇದು ಕೂಡ ಹೋರಾಟದಿಂದ ಪಡೆದಿದ್ದು. ಪ್ರತಿಯೊಂದು ಹಗರಿಬೊಮ್ಮನಹಳ್ಳಿ ನಾವು ಹೋರಾಟದಿಂದನೇ ಪಡ್ಕೊಂಡ್ ಬಂದೀವಿ. ಇದು ಹೋರಾಟ ನಿರಂತರ ಅಂತ ನಾನು ಹೇಳಕ್ ಎಲ್ಲರಿಗೂ ಇಷ್ಟಪಡ್ತೀನಿ. ಇವತ್ತು ಫ್ಲೈಓವರ್ ಆಗಿರೋದು ನಮ್ಮ ಹೋರಾಟಕ್ಕೆ ಸಂದ ಜಯ ಅಂತ ನಾನು ಹೇಳಕ್ ಎಲ್ಲರಿಗೂ ಈ ಮೂಲಕ ಇಷ್ಟಪಡ್ತೀನಿ. ಓವರ್ ಬ್ರಿಡ್ಜ್ ಮತ್ತು ಅಂಡರ್ ಬ್ರಿಡ್ಜ್ ಎರಡನ್ನೂ ಮಾಡ್ತಾರೆ. ಈ ಓವರ್ ಬ್ರಿಡ್ಜ್ ಎಲ್ಲರಿಗೂ ಗೊತ್ತಿದೆ ಹೆಂಗ್ ಹೋಗ್ತದೆ ಅಂತ. ಆದ್ರೆ ಅಂಡರ್ ಬ್ರಿಡ್ಜ್ ಬಹಳಷ್ಟು ಜನಕ್ಕೆ ಅದ್ರ ಬಗ್ಗೆ ಕಲ್ಪನೆ ಇಲ್ಲ. ಈಗಾಗಲೇ ಈ ಮುಂಚೆ ನಮ್ಮೆಲ್ಲ ಹೋರಾಟಗಾರರು, ಲೀಡರ್ಸ್, ಇಲ್ಲಿ ಪುರಸಭೆಯ ಇಂಜಿನಿಯರ್ಸ್ ಮತ್ತು MLA ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳು ಕರೆಸಿ ನಾವು ಈ ಕಾಗಿ ಪಾರ್ಕ್ ಬಾಜುಕ್ಕೆ ಒಂದು ಡ್ರೈನೇಜ್ ಹೋಗ್ತಾ ಇದ್ದೀವಿ. ಈ ಡ್ರೈನೇಜ್ನಲ್ಲಿ ಅಂಡರ್ ಬ್ರಿಡ್ಜ್ ಮಾಡ್ರಿ ಅಂತ ಪ್ರಪೋಸಲ್ ಕಳಿಸಿದ್ವಿ. ಅದೇ ಅಂಡರ್ ಬ್ರಿಡ್ಜ್ ಆಗ್ತಾ ಇದೆ. ಈಗ ಅಲ್ಲಿ ರೈಲ್ವೆ ಗೇಟ್ ಪರ್ಮನೆಂಟ್ ಕ್ಲೋಸ್ ಆಗ್ತದೆ. ಇಲ್ಲಿ ಲೈಟ್ ವೆಹಿಕಲ್ಸ್ ಹೋಗೋಕ್ಕೆ, ಕಾರು, ಜೀಪು, ಬೈಕು ಹೋಗೋಕ್ಕೆ, ಆಟೋ ಹೋಗೋಕ್ಕೆ ಅಷ್ಟೇ ವ್ಯವಸ್ಥೆ ಅಂಡರ್ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಇದು ವಾಸ್ತವಾಂಶ. ಆದರೆ ಭಾಳಷ್ಟು ಜನಕ್ಕೆ ಏನಾಗಿದೆ ಅಂತಂದ್ರೆ ಇದು ಪರ್ಮನೆಂಟ್ ಬಂದ್ ಮಾಡ್ತಾರ, ನಮ್ಮ ಮನೆಗೆ ಹೊಡ್ಕೊಂಡಿರ್ತಾರ. ಇಲ್ಲಿ ಭಾಳ ಅತ್ಯಂತ ಸಂತೋಷದ ಸಂಗತಿ. ನನ್ನ ತಾನೇ ಈ ಸೋಮಣ್ಣವರು ರೈಲ್ವೆ ಸಚಿವರು ಕೊಟ್ಟು ಮಾತನ್ನು ಕೊಟ್ಟಿದ್ದಾರೆ. ಅದು ಇವತ್ತು ಈಡೇರಿದೆ. 41 ಕೋಟಿ ರೂಪಾಯಿದಲ್ಲಿ ವೆಚ್ಚದಲ್ಲಿ ರೈಲ್ವೆ ಗೇಟ್ ಇದು ಮಾಡಬೇಕಂತ ಟೆಂಡರ್ ಮಾಡಿದ್ದಾರೆ. ಈಗಾಗಲೇ ನಮ್ಮ ವೆಂಕಟೇಶ್ವರ, ನಮ್ಮ ಪಾಟೀಲರು, ವೆಂಕಟೇಶ್ವರ ಮಾತಾಡಿದಂತೆ ಇನ್ನೂ ಹೆಚ್ಚಿನ ಒಂದು ಇದು ಬೇಕಾಗಿದೆ. ರಾಜೂರು, ಮೈಸೂರು ಸೇರಿದಂತೆ ಮತ್ತು ಹೊಸಪೇಟೆಯಿಂದ ತುಮಕೂರು, ಜಮಖಂಡಿ ಸೇರಿದಂತೆ ಹಲವಾರು ಇವರು ಬೇಕಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅಂಡರ್ ಪಾಸ್ಗೆ ಕೂಡ ಹೆಚ್ಚಿನ ಮನ್ನಣೆ ಕೊಡಬೇಕು. ಅಂಡರ್ ಪಾಸ್ಗೆ ಹೆಚ್ಚಿನ ಮನ್ನಣೆ ಕೊಟ್ಟಾಗ ಮಾತ್ರ ಈ ಒಂದು ಬೆಳೆತಿರ್ತಕ್ಕಂಥ ವಾಣಿಜ್ಯ ಏನು ನಗರ ಇದೆಯಲ್ಲ, ದಿನಕ್ಕೆ ದಿನ ಹೆಚ್ಚೆಚ್ಚು ಇದಾಗಬೇಕಂತ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ
2 ವರ್ಷಗಳ ಅವಧಿಯಲ್ಲಿ ಅವ್ರು ತಗೊಂಡಿದ್ರು, ಸಂಸದರು ಹೇಳಿದ್ದಾರೆ ನಿನ್ನೆ. ನಮಗೆ ಫ್ಲೈಓವರ್ ಆಗಲಿಕ್ಕೆ 37 ಮತ್ತು 38 ನಂಬರ್ ಫ್ಲೈಓವರ್ ಆಗಲಿಕ್ಕೆ ಅನೇಕ ಬಾರಿ ಹೋರಾಟಗಳು ಮಾಡಿದ್ವಿ. ನಮ್ಮ ಆಟೋ ಸಂಘಟನೆದಂತ ಅಗ್ರಮಳಿ ಬಂದ್ ಮಾಡಿ ಹೋರಾಟ ಮಾಡೋಣ ಅಂತೇಳಿ ಒಂದು ಲಾಸ್ಟ್ ಟೈಮ್ 28ಕ್ಕೆ ಏಪ್ರಿಲ್ 28ಕ್ಕೆ ಮಾಡಿದ್ವಿ. ಅದು ಹೋರಾಟ ಆದಮೇಲೆ ಮತ್ತು ಹುಬ್ಬಳ್ಳಿಗೆ ಹೋಗಿ ನಮ್ಮ ಅಜ್ಜರ ನೇತೃತ್ವದಲ್ಲಿ ಅನೇಕರ ನೇತೃತ್ವದಲ್ಲಿ ಹೋದಾಗ ಹುಬ್ಬಳ್ಳಿಯಲ್ಲಿ ಕೂಡ ಅವರು ಹೇಳಿದ್ರು, ಇಲ್ಲ ನಮಗೆ ಫ್ಲೈಓವರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಹಾಗೆ ತುಕಾರಾಮ್ ಸಾರು ಮತ್ತು ಸುರೇಶ್ ಅವರು ಹೇಳಿದಂಗೆ ಕೂಡ ಈ ಸರಿ ಟೆಂಡರ್ ಕರೆದು 37 ಮತ್ತು 38ರನ್ನ ರೈಲ್ವೆ ಮೇಲ್ಸೇತುವೆ ಮತ್ತು ಅಂಡರ್ ಪಾಸ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಗೌರ್ಮೆಂಟ್ ಒಗ್ಗೂಡಿಸಿಕೊಂಡು ಇದುವರೆಗೂ ಅವರು ಬಹಳ ದಣಿದಿದ್ದಾರೆ ಅಜ್ಜರಂದ್ರೆ ತಪ್ಪಾಗ್ಲಾರ್ದು. ಹಾಗಾಗಿ ಅಜ್ಜರಿಗೆ ಎಲ್ಲರೂ ಒಂದ್ಸರಿ ಜೋರಾಗಿ ಸಪೋರ್ಟ್ ಹಾಗೆ ಸಭೆಯಲ್ಲಿ ಮಹೇಶ್ವರ ಸ್ವಾಮೀಜಿ, ಕೊಟ್ರೇಶ್ ಶೆಟ್ಟರ್, ಸಂಚಿ ಶಿವಕುಮಾರ್, ರಾಮಣ್ಣ, ವೆಂಕಟೇಶ್ ಉಪ್ಪಾರ, ಸತೀಶ ಪಾಟೀಲ್, ನಾಗಭೂಷಣ ಗಟ್ಟಿಕೇರಿ ಸೇರಿದಂತೆ ಅನೇಕ ಹೋರಾಟಗಾರರು ಭಾಗವಹಿಸಿದ್ರು. ಶಿವಮೂರ್ತಿ, ಯಮನೂರಿ ಮತ್ತು ಮಾಲವಿ ಬಸವರಾಜ್ ಅವರು ತಮ್ಮ ಹೋರಾಟದ ಅನುಭವಗಳನ್ನು ಹಂಚಿಕೊಂಡು ಈ ಸಾಧನೆಗೆ ಕಾರಣರಾದ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿದರು. ಹಗರಿಬೊಮ್ಮನಹಳ್ಳಿ ಜನರ ದೀರ್ಘಕಾಲದ ಕನಸು ನನಸಾಗುವತ್ತ ದಾಪುಗಾಲಿಟ್ಟಿದೆ. ಶೀಘ್ರದಲ್ಲೇ ಕಾಮಗಾರಿ ಪೂರ್ಣಗೊಂಡು ಸಾರ್ವಜನಿಕರ ಸಂಚಾರಕ್ಕೆ ಅನುವು ಮಾಡಿಕೊಡಲಿ ಎಂಬುದು ಸಮಿತಿಯ ಆಶಯ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ, ಹಗರಿಬೊಮ್ಮನಹಳ್ಳಿ.